ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಇವತ್ತು ನಾವು ಆರೋಗ್ಯ ಭಾರತಂ ಎಪಿಸೋಡ್ 5 ಮಾಡ್ತಾಯಿದ್ದೀವಿ. ಲಾಸ್ಟ್ ಎಪಿಸೋಡಲ್ಲಿ ಹೆಲ್ತ್ ಮಿಕ್ಸ್ ಮಾಡಿದ್ವಿ. ಮುದ್ಗ ಅಂದರೆ ಹೆಸರು ಬೇಳೆನ ಯೂಸ್ ಮಾಡಿ ಅದನ್ನು ನೋಡಿಬಿಟ್ಟು ಉಪ್ಪು ಅಥವಾ ಗಂಜಿ ಥರ ಮಾಡ್ಕೊಳ್ಳೋಂಥದ್ದು ಏನಾರು ರೆಸಿಪಿ ಹಾಕಿ ಅಂತ ಕೇಳಿದರು. ಅದಕ್ಕೋಸ್ಕರ ಇದನ್ನು ನಾನು ಉಪ್ಪು ಅಥವಾ ಖಾರನ ಸೇರಿಸ್ಕೊಂಡು ಮಾಡುವಂಥ ಒಂದು ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ. ಆಯುರ್ವೇದಿಕಲ್ಲಿ ಮುದ್ಗ ಅಂದರೆ ಜಾಯ್, ಹ್ಯಾಪಿನೆಸ್ಸನ್ನು ಕೊಡೋದು ಅಂತ ಅರ್ಥ. ಗಟ್ಟನ್ನು ಸ್ಟ್ರೆಸ್ ಕೊಡೋದೇ ಕ್ಲೀನ್ ಮಾಡುತ್ತೆ ಈ ಹೆಸರು ಬೇಳೆ. ಮತ್ತು ಇದು ಹಾರ್ಟ್ಗೆ ಒಳ್ಳೆಯದು, ಇಮ್ಯುನಿಟಿ ಸಿಸ್ಟಮ್ಗೆ ಒಳ್ಳೆಯದು, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಒಳ್ಳೆಯದು. ಇಟ್ ಈಸ್ ಅ ರಿಚ್ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್. ಆಮೇಲೆ ನಾನು ಹೇಳ್ದಂಗೆ ನಮ್ಮ ಆಯುರ್ವೇದಿಕಲ್ಲಿ ಇದಕ್ಕೆ ಪಥ್ಯ ಅಂತ ಹೇಳ್ತೀವಿ. ಎಲ್ಲ ಏಜ್ ಗ್ರೂಪಲ್ಲಿ, ಎಸ್ಪೆಷಲಿ ನಮ್ಮಲ್ಲಿ ಪಂಚಕರ್ಮ ಮಾಡುವಾಗ ನಾವು ಹೆಚ್ಚಾಗಿ ಈ ಮುದ್ಗವನ್ನು ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಮುದ್ಗ ಯೂಷ ಅನ್ನೋದು ತುಂಬ ಫೇಮಸ್ ಆಗಿರೋ ಒಂದು ರೆಸಿಪಿ. ಅಂದರೆ ಹೆಸರು ಬೇಳೆಯನ್ನು ಯೂಸ್ ಮಾಡಿ ಮಾಡುವಂಥ ಗಂಜಿ. ನಾನು ಅದಕ್ಕೆ ಇದನ್ನು ಪ್ರೀಮಿಕ್ಸ್ ಅಂದರೆ ಗಂಜಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಪೌಡರನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಗಂಜಿ ಮಾಡೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಏನು ತೊಗೊಂಡಿದ್ದೀನಿ ಅಂದರೆ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಸಿಪ್ಪೆ ಇರುವಂಥ ಹೆಸರು ಬೇಳೆ 1 ಕಪ್ ಆಗೋಷ್ಟು. ಸ್ವಲ್ಪ ನಾನು ವಿಂಟರ್ ಆಗಿರೋದ್ರಿಂದ 1 ಸ್ಪೂನಷ್ಟು ಕಡಲೆ ಬೀಜ ಮತ್ತು ಒಂದು 3 ರಿಂದ 4 ಗೋಡಂಬಿನೂ ಕೂಡ ಹುರಿದಿಟ್ಕೊಂಡಿದ್ದೀನಿ. ನಾನು ರಾಗಿ ಆಲ್ಮೋಸ್ಟ್ 1.5 ಕಪ್ಪಷ್ಟು, ಇದನ್ನು ಕೂಡ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದಿವಸ ಇಟ್ಕೊಳ್ಬೇಕು, ಹಾಗಾಗಿ ವಿಂಟರಲ್ಲಿ ವಾಸನೆ ಬರಬಾರ್ದು ಅಂತ ಇದನ್ನು ಕೂಡ ನಾನು ಹುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಕಾಳುಮೆಣಸು. ಇದು ಶುಂಠಿ ಪುಡಿ, ಯಾಕಂದರೆ ಈ ಮುದ್ಗ ಆಗೋ ಸ್ವಲ್ಪ ವಾಯುವನ್ನು ಉಂಟು ಮಾಡುತ್ತೆ ಹೊಟ್ಟೆಯಲ್ಲಿ. ಸೊ ಅದು ಕಡಿಮೆ ಆಗಬೇಕಂದ್ರೆ ನಾವು ಸ್ಪೈಸಸನ್ನು ಯೂಸ್ ಮಾಡಬೇಕು. ಸ್ವಲ್ಪ ಉಪ್ಪು, ಜೀರಿಗೆಯನ್ನು ಕೂಡ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಪುಡಿ ಮತ್ತು ಕಾಳುಮೆಣಸು. ಸೊ ನಾನಿವಾಗ ಈ ಇಂಗ್ರೀಡಿಯೆಂಟ್ಸ್ನ ಕಡಲೆಬೀಜ, ಮೂಂಗ್ ದಾಲು, ಜೀರಿಗೆ, ಕಾಳುಮೆಣಸು ಇದನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಇದನ್ನು ಸಾಣಿಸ್ಕೊಂಡು ತಯಾರು ಮಾಡ್ಕೊಳ್ತೀನಿ. ಇದು ಹೆಸರುಬೇಳೆ ಮತ್ತು ಕಡಲೆ ಬೀಜ ಮತ್ತು ಗೋಡಂಬಿಯನ್ನು ನಾವು ಪುಡಿ ಮಾಡಿಕೊಂಡು ಸಾಣಿಸ್ಕೊಂಡಿರೋದು. ನಾನು ಈ ಇಂಗ್ರೀಡಿಯೆಂಟ್ಗೆ ರಾಗಿ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಸರ್ವೇ ಸಾಮಾನ್ಯ ಮಂಡಿ ನೋವು, ಬ್ಯಾಕ್ ಪೇನ್ ಅನ್ನೋದು ತುಂಬ ಕಾಮನ್ ಆಗಿದೆ. ಗಂಡ್ಮಕ್ಳು ಹೆಣ್ಮಕ್ಳು ಅಂತಲ್ಲ, ಎಲ್ಲ ಆಲ್ಮೋಸ್ಟ್ 30 ದಾಟ್ತು ಅಂದ ತಕ್ಷಣ ಎಲ್ಲರಿಗೂ ನೋವುಗಳು ಕಾಣಿಸ್ಕೊಳುತ್ತೆ. ಕೈ ನಂಬಾಗೋದು, ಫ್ರೋಝನ್ ಶೋಲ್ಡರ್, ಇದೆಲ್ಲ ತುಂಬ ಕಾಮನ್ ಆಗಿದೆ. ಯಾಕಂತಂದರೆ ನಾವು ಸರಿಯಾಗಿ ಎಕ್ಸಸೈಸ್ ಮಾಡ್ತಾಯಿಲ್ಲ, ಸರಿಯಾಗಿ ಆಹಾರ ತೊಗೊಳ್ತಾ ಇಲ್ಲ, ಜಂಕ್ ಫುಡ್ ಜಾಸ್ತಿ ತಿಂತಾಯಿದ್ದೀವಿ. ಸೊ ರಾಗಿ ಈಸ್ ಅ ಬೆಸ್ಟ್ ಫುಡ್ ಅಂಥವ್ರಿಗೆ. ಇದರಲ್ಲಿ ಹೈ ಮ್ಯಾಗ್ನೀಷಿಯಮ್ ಇದೆ, ಅಯನ್ ಇದೆ, ಗುಡ್ ಸೋರ್ಸ್ ಆಫ್ ಫೈಬರ್ ಇದೆ. ಆಮೇಲೆ ಇದು ತುಂಬ ಸಾತ್ವಿಕವಾದ ಆಹಾರ. ಆಮೇಲೆ ಈ ಕ್ಲೈಮೇಟಲ್ಲಿ ಎಸ್ಪೆಷಲಿ ವಿಂಟರಲ್ಲಿ ನಮಗೆ ಜಾಯಿಂಟ್ಸ್ಗೆಲ್ಲ ತುಂಬ ಪೇಯ್ನ್ ಯೂಶಲಿ ಜಾಸ್ತಿ ಆಗುತ್ತೆ. ಸೊ ಅಂಥ ಇದಕ್ಕೆ ನಾನು ಈ ರಾಗಿಯನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಫುಲ್ಲು ಮಿಕ್ಸ್ ಮಾಡಿ ನಾವೊಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು, ಇದು ಮಿಕ್ಸ್ ಪೌಡರು. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಗಂಜಿ ಹೇಗೆ ಮಾಡ್ಕೋಬೇಕು, ಯೂಷವನ್ನು ಹೆಂಗೆ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ಸೊ ಈ ಪೌಡರನ್ನ ನೀವು ಮಾಡಿಟ್ಕೊಂಡ್ರೆ ಆರಾಮಾಗಿ ಬಿಸಿ ನೀರಲ್ಲಿ ಜಸ್ಟ್ ಹಾಕ್ಕೊಂಡು 1 ಕುದಿ ಬಂದರೆ ಸಾಕು. ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ ನಾವು ಆಲ್ರೆಡಿ ಹುರಿದಿರೋದ್ರಿಂದ 1 ಕುದಿ ಬಂದರೆ ಸಾಕು. ಆಮೇಲೆ ಇದರಲ್ಲಿ ತುಂಬ ಕಡಿಮೆ ಉಪ್ಪು ಹಾಕಿದ್ದೀನಿ, ಬೇಕಂದರೆ ಎಕ್ಸ್ಟ್ರಾ ಉಪ್ಪು ಕೂಡ ನೀವು ಹಾಕ್ಕೋಬೋದು. ಸೊ ಇದು ಹೇಗೆ ಅನ್ನಿಸ್ತು, ಈ ಮಿಕ್ಸನ್ನು ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಯೂಷವನ್ನು ಪ್ರಿಪರೇಷನ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ನಮಸ್ತೆ.